ನಮಸ್ಕಾರ ಬಂಧುಗಳೇ. ಬಿಗ್ ಬಾಸ್ ಸೀಸನ್ 12 ಮುಗಿದ್ರೂ ಕೂಡ ಗಿಲ್ಲಿಯ ಹವ ಕಡಿಮೆ ಆಗಿಲ್ಲ. ಬಂಧುಗಳೇ, ಬಿಗ್ ಬಾಸ್ ಒಳಗೆ ಗಿಲ್ಲಿ ಇದ್ದಾಗ ಗಿಲ್ಲಿ ಗೆಲ್ಲಬೇಕು ಅಂತ ಇವ ನಮ್ಮವ ಅಂತ ವೋಟ್ ಹಾಕಿದ ಅಭಿಮಾನಿ ವರ್ಗವೇ ತಿರುಗಿ ಬಿದ್ದಿದೆ. ಹಾಗಾದರೆ ಗಿಲ್ಲಿ ಬದಲಾಗ್ಬಿಟ್ನ ಅಂತ ವಿಚಾರ ಈಗ ನ್ಯೂಸಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ಲಾಗ್ತಾ ಇದೆ. ಹಾಗಾದರೆ ಗಿಲ್ಲಿ ಬದಲಾಗಿದ್ದಾರಾ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅಭಿಮಾನಿ ವರ್ಗದವರು ಸೇರಿದ್ದಂತಹ ಸಂದರ್ಭದಲ್ಲಿ ಖುಷಿಯಲ್ಲಿ ಒಬ್ಬ ಅಭಿಮಾನಿಯ ಟ್ಯಾಟೂ ನೋಡಿದಂತಹ ಗಿಲ್ಲಿ ಹೇಳಿದ ಮಾತಿದು, ನಾನು ಹೊರಗೆ ಬಂದ ಮೇಲೆ ಫಸ್ಟು ಮೀಟ್ ಆಗೋದು ನಿಮ್ಮನ್ನೇ ಅಂತ. ಅಂದು ಆ ಮಾತನ್ನು ಕೇಳಿಸಿಕೊಂಡ ಅಭಿಮಾನಿ ಇಂದು ನ್ಯೂಸ್ ಚಾನಲ್ ಮುಂದೆ ಹೇಳ್ತಾ ಇದ್ದಾನೆ, ಇಲ್ಲಿವರೆಗೂ ಕೂಡ ಗಿಲ್ಲಿ ನನ್ನನ್ನು ಮೀಟ್ ಆಗಿಲ್ಲ ಅಂತ. ಹೌದು ಬಂಧುಗಳೇ, ಗಿಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ನಂತರ ರಾಜಕೀಯ ವ್ಯಕ್ತಿಗಳನ್ನು ಜೊತೆಗೆ ಸಿನಿಮಾ ರಂಗದವರನ್ನು ಒಬ್ಬರ ನಂತರ ಒಬ್ಬರನ್ನು ಮೀಟ್ ಆಗ್ತಾ ಇದ್ದಾರೆ. ಆದರೆ ತಾನು ಹೇಳಿದ ಮಾತನ್ನು ಗಿಲ್ಲಿ ಹಾಗಾದರೆ ಮರೆತುಬಿಟ್ರ? ಖಂಡಿತವಾಗಿಯೂ ಗಿಲ್ಲಿ ಈಗ ಸಾಮಾನ್ಯನಾಗಿ ಉಳಿದಿಲ್ಲ ಬಂಧುಗಳೇ. ಗಿಲ್ಲಿ ಈಗ ಸೆಲೆಬ್ರಿಟಿ ಸ್ಟಾರ್ ಆಗಿ ಹೋಗಿದ್ದಾರೆ. ಗಿಲ್ಲಿ ಹೊರ ಬರಬೇಕಂದ್ರೆ ಪೊಲೀಸರ ರಕ್ಷಣೆ ಬೇಕಾದ ಸಂದರ್ಭ ಬಂದಿದೆ. ಗಿಲ್ಲಿ ಹೇಳಿದ ಹಾಗೆ ಬಿಗ್ ಬಾಸ್ ಮನೆಗೆ ಒಳಗೆ ಬರುವ ಸಂದರ್ಭದಲ್ಲಿ ನನ್ನ ಹತ್ರ ಕೆಲಸ ಇಲ್ಲ, ನನ್ನ ಜೋಮಲ್ಲಿ ದುಡ್ಡಿಲ್ಲ, ನನಗೆ ಕೆಲಸ ಇಲ್ಲದೆ ಹಣವಿಲ್ಲ, ಹಾಗಾಗಿ ನಾನು ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀನಿ ಅಂತ ನೇರವಾಗಿ ಹೇಳಿದ್ದಾರೆ. ನೀವೇ ಯೋಚನೆ ಮಾಡಿ ಬಂಧುಗಳೇ, ಈಗ ಪೊಲೀಸ್ನವ್ರನ್ನ ಇಟ್ಕೊಂಡು ಬಾಡಿಗಾರ್ಡ್ಗಳನ್ನು ಇಟ್ಕೊಂಡು ಜೀವನ ನಡೆಸಬೇಕಂದ್ರೆ ಗಿಲ್ಲಿಗೆ ಸಾಧ್ಯನಾ? ಬಿಗ್ ಬಾಸ್ನಿಂದ ಬಂದಂಥ ಹಣ ಹಾಗಾದರೆ ಎಲ್ಲೋಯ್ತು? ಖಂಡಿತವಾಗಿಯೂ ಇನ್ನೂ ಕೂಡ ಸುದೀಪ್ ಅವರು ಕೊಟ್ಟಂಥ ಹಣ ಬಿಟ್ಟರೆ ಗಿಲ್ಲಿಗೆ ಬೇರೆ ಯಾವುದೇ ಹಣ ಇನ್ನೂ ತಲುಪಿಲ್ಲ ಬಂಧುಗಳೇ. ಹಾಗಾಗಿ ಗಿಲ್ಲಿ ಇರುವಂಥ ಹಣದಲ್ಲಿಯೇ ತನಗೆ ಬೇಕಾದ ಜೀವನ ಶೈಲಿಯನ್ನು ರೂಪಿಸ್ಕೊಳ್ತಾ ಇದ್ದಾನೆ. ಗಿಲ್ಲಿಗೆ ಹೊರ ಬಂದ ನಂತರ ತನಗೆ ಸಿಕ್ಕ ಫೇಮು ನೇಮು ಎರಡನ್ನೂ ಕೂಡ ಆತನಿಗೆ ಏನು ಮಾಡಬೇಕು, ಯಾವುದನ್ನು ಮಾಡಬಾರದು ಅಂತಕ್ಕಂಥದ್ದನ್ನು ಚಿಸಲು ಕೂಡ ಸಮಯವಿಲ್ಲ. 8 ಬೇರೆ ಬೇರೆ ಶೋಗಳನ್ನು ಮಾಡಿದಂತಹ ಗಿಲ್ಲಿಗೆ ಸಿಗದ ಯಶಸ್ಸು ಈ ಬಾರಿ ಒಟ್ಟಿಗೇನೆ ಬಿಗ್ ಬಾಸ್ನಲ್ಲಿ ಸಿಕ್ಕಿದೆ. ಜಗ್ಗೇಶ್ ಅವರು ಹೇಳಿದ ಹಾಗೆ ಅವರು ಹಿಂದ್ಗಡೆ 4 ಜನ ಬಾಡಿಗಾರ್ಡ್ ಹಾಕ್ಕೊಂಡು ಜೀವನ ನಡೆಸಬೇಕು, ಆ ಥರ ಖಂಡಿತವಾಗಿಯೂ ಬೆಳೆದಿದ್ದಾರೆ. ಈ ನಟನ ಆರೋಗ್ಯ ಕೂಡ ಕೈಕೊಟ್ಟಿದೆ. ಹಾಗಾಗಿ ಗಿಲ್ಲಿ ನಟ ಯಾರನ್ನೂ ಕೂಡ ಮೀಟ್ ಮಾಡೋದಕ್ಕೆ ಸಾಧ್ಯನೇ ಆಗಿಲ್ಲ. ಬಂಧುಗಳೇ, ಅಭಿಮಾನಿ ವರ್ಗದವರ ಆಸೆ ಖಂಡಿತವಾಗಿಯೂ ಆತನಿಗೂ ಅರ್ಥವಾಗಿರುತ್ತದೆ. ಆದರೆ ಆತ ಹೊರ ಬಂದರೆ ಮುಗಿಬೀಳುವ ಜನರು, ಆತನ ಹಿಂದೆ ಓಡುವ ಜನರು, ಇವರೆಲ್ಲರನ್ನ ಗಮನಿಸಿದಾಗ ನಮಗೂ ಕೂಡ ಅಯ್ಯೋ ಪಾಪ ಅನಿಸುತ್ತೆ. ಗಿಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಒಪ್ಕೊಳ್ತಿದ್ದಾನೆ, ಕಾರಣ ಜೋಬಲ್ಲಿ ಕಾಸಿಲ್ಲ ರೀ. ಆತನಿಗೆ ಈಗ ಸದ್ಯಕ್ಕೆ ಜೀವನ ನಡೆಸೋದಕ್ಕೂ ಕಾಸು ಬೇಕಾಗಿದೆ ಕಣ್ರಿ. ಆದರೆ ಖಂಡಿತವಾಗಿಯೂ ಗಿಲ್ಲಿ ಯಾರನ್ನೂ ನಾನು ಮೀಟೇ ಆಗಲ್ಲ ಅಂತ ಎಲ್ಲೂ ಹೇಳಿಲ್ಲ. ಮನೆಗೆ ಕೂಡ ಹೋಗದೇ ಇರೋ ಪರಿಸ್ಥಿತಿ ಗಿಲ್ಲಿಗೆ ಬಂದಿದೆ. ಆದರೆ ರಾಜಕೀಯದವರನ್ನು ಎದುರಾಕ್ಕೊಂಡ್ರೆ, ಸಿನಿಮಾ ರಂಗದವರನ್ನು ಎದುರಾಕ್ಕೊಂಡ್ರೆ ಮುಂದಿನ ಜೀವನ ತುಂಬ ಕಷ್ಟ ಆಗಂತ ಅಭಿಮಾನಿಗಳನ್ನು ಎದುರಾಕ್ಕೊಬೋದಾ? ಖಂಡಿತವಾಗಿಯೂ ಇಲ್ಲ. ಆದರೆ ನಾವೆಲ್ಲರೂ ಕೂಡ ಗಿಲ್ಲಿಯ ಪ್ರತಿಭೆ, ಅಸಲೇ ಆತ ನಮಗೆ ನೀಡಿದ ಮನೋರಂಜನೆಯನ್ನು ಗುರುತಿಸಿ ಅವನಿಗೆ ಅಭಿಮಾನಿಯಾದವರು, ಅಭಿಮಾನಿ ವರ್ಗದವರು ದಯವಿಟ್ಟು ಅರ್ಥ ಮಾಡಿಕೊಳ್ಬೇಕು. ಒಬ್ಬ ಸೆಲೆಬ್ರಿಟಿ ಸ್ಟಾರ್ ಆದಂತಹ ವ್ಯಕ್ತಿ ಖಂಡಿತವಾಗಿಯೂ ನಿಮ್ಮನ್ನು ಎಲ್ಲರನ್ನೂ ಭೇಟಿಯಾಗುವ ಸಮಯ ಬರುತ್ತೆ. ಆದರೆ ಆತನಿರುವ ಈ ಸಮಯ ಆತನಿಗೆ ಸರಿಯಿಲ್ಲ. ಹಾಗಾಗಿ ನಾವುಗಳು ಖಂಡಿತವಾಗಿಯೂ ನಾವೇ ಬೆಳೆಸಿದ ವ್ಯಕ್ತಿಯ ಬಗ್ಗೆ ಕೆಟ್ಟದಾಗಿ ಎಲ್ಲೂ ಕೂಡ ಮಾತನಾಡಬಾರದು. ಗಿಲ್ಲಿ ಇದು ಇನ್ನು ಸ್ಟಾರ್ಟಿಂಗ್ ಜೀವನ, ನೋಡೋಣ. ಬಹು ಎತ್ತರಕ್ಕೆ ಬೆಳೆದ ನಂತರನೂ ಕೂಡ ಗಿಲ್ಲಿ ಅನೇಕ ಸಿನಿಮಾಗಳನ್ನು ಮಾಡಿ ನಮ್ಮನ್ನೆಲ್ಲರನ್ನು ಖಂಡಿತವಾಗಿ ನಾವು ಕೊಟ್ಟ ಪ್ರೀತಿಯನ್ನು ಹಿಂದಿರುಗಿಸ್ತಾರೆ ಅಂತಕ್ಕಂಥ ಮನೋಭಾವನೆ ಖಂಡಿತವಾಗಿಯೂ ನಮ್ಮಲ್ಲಿದೆ. ಹಾಗಾದರೆ ಗಿಲ್ಲಿ ಬದಲಾಗಿದ್ದಾರೆ ಅಂತ ನನಗಂತೂ ಎಲ್ಲೂ ಅನ್ನಿಸ್ತಿಲ್ಲ. ಪರಿಸ್ಥಿತಿಗೆ ಕಟ್ಟು ಬಿದ್ದು ಗಿಲ್ಲಿಯವರು ಈ ರೀತಿ ಮಾಡ್ತಾ ಇದ್ದಾರೆ.
ಹಾಗಾಗಿ ಬಂಧುಗಳೇ, ಅಭಿಮಾನಿ ವರ್ಗದವರು ಶಾಂತ ರೀತಿಯಿಂದ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾನೆ ಇರಿ. ಖಂಡಿತವಾಗಿಯೂ ಗಿಲ್ಲಿ 8 ಶೋಗಳನ್ನು ಮಾಡಿದರೂ ಕೂಡ ಸ್ವಲ್ಪ ಹಮ್ಮೊಬ್ಬನಿಲ್ಲದೆ ಎಲ್ಲರನ್ನು ನಗಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರಿಗೆ ಅಭಿಮಾನಿ ವರ್ಗದವರು ಹೋದಾಗ ಆತ ತನ್ನ ಹೆಲ್ತ್ ಕೆಟ್ಟಿರೋದ್ರ ಬಗ್ಗೆನೂ ಕೂಡ ಹೇಳಿದ್ದುಂಟು. ಖಂಡಿತವಾಗಿಯೂ ಕೂಡ ಗಿಲ್ಲಿ ಬದಲಾಗಿಲ್ಲ. ನೋಡೋಣ, ಸಮಯವೇ ಉತ್ತರ ನೀಡುತ್ತೆ. ನಿಮ್ಮ ಪ್ರಕಾರ ಗಿಲ್ಲಿ ಬದಲಾಗಿದ್ದಾರಾ ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಬಂಧುಗಳೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹೆಚ್ಚು ಜನರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೂ ಹೆಚ್ಚಿನ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ ಯು.